ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂತಾ ಇದ್ದಾರೆ. ಇಷ್ಟು ವರ್ಷ ಆಯ್ತು, ಇಲ್ಲಿ ತನಕನೂ ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಹೇಗಾಗಿದೆ, ಯಾಕಾಗಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಇದು ಎಜೆಎಲ್ ಇರ್ಬೋದು, ನ್ಯಾಷನಲ್ ಹೆರಾಲ್ಡ್ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಇವೆಲ್ಲಾನು ನಾಟ್ ಫಾರ್ ಪ್ರಾಫಿಟ್ ಇದೆ. ₹1 ಕೂಡ ಅವರು ಡಿವಿಡೆಂಡ್ ತಗೊಳಂಗಿಲ್ಲ, ಸ್ಯಾಲ್ರಿ ತಗೊಳಂಗಿಲ್ಲ. ಆದ್ರೂ ಕೂಡ ಇವರು ಐಟಿ ಇಡಿದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನ ಸಾಧಿಸಲಿಕ್ಕೆ ಇವತ್ತು ಬಿಜೆಪಿ ಅವರಿಂದ ನೇರವಾಗಿ ಆರ್ಡರ್ಸ್ ತಗೊಂತಾ ಇದ್ದಾರೆ. ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟ ಎದುರಾಗುತ್ತೆ, ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು, ಯಾವಾಗ ಉತ್ತರ ಭಾರತದಲ್ಲಿ ಚುನಾವಣೆಗಳಿರ್ತವೆ, ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ ಬಿಜೆಪಿ ಅವರದು, ಆವಾಗ ಮಾತ್ರ ಇವರಿಗೆ ಐಟಿ ಇಡಿ, ರಾಬರ್ಟ್ ವಾದ್ರಾ, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವ್ರ ಮೇಲೆ ನೆನ್ಪು ಬರ್ತಾರೆ. ಇಷ್ಟು ವರ್ಷದಿಂದ ಏನ್ ಮಾಡಿದ್ದಾರೆ ಹೇಳಿ? ಇವಾಗ ಇಲ್ಲಿ ತನಕ ಏನಾದ್ರೂ ನಿಮ್ಗೆ ಡಾಕ್ಯುಮೆಂಟ್ ಸಿಕ್ಕಿದ್ಯಾ? ಸ್ಪಷ್ಟತೆ ಸಿಕ್ಕಿದ್ಯಾ? ಯಾಕೆ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಅಂತ? ಮನಿ ಲಾಂಡ್ರಿಂಗ್ ಎಲ್ಲಾಯ್ತು? ಲ್ಯಾಂಡ್ ಡೀಲ್ ಎಲ್ಲಾಯ್ತು? ಯಾವ ದೇಶಕ್ಕೆ ಹೋಯ್ತು? ಯಾವ ದೇಶದಿಂದ ಬಂತು? ಇವರಿಗೆ ವೈಯಕ್ತಿಕ ಲಾಭ ಹೇಗಾಯ್ತು ಅಂತ ಒಂದ್ ಕಡೆ ಒಂದು ಸಾಲನ ಕೊಟ್ಟಿದಾರ ಹೇಳಿ ಇಲ್ಲಿ ತನಕ? ಸೊ ಆದ್ರಿಂದ ಇವತ್ತು ಮೋದಿ ಅವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ, ಬಿಹಾರ್ ಚುನಾವಣೆ ಇದೆ, ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನ್ ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ, ಇವೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವತ್ತು ಒಂದು ಪ್ರಯತ್ನ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ. ಹೌದು, ಈಗ ನಾನು ಕೇಳಿದ್ದೀನಲ್ಲ ಸರ್, ಒಂದು ಹೇಳ್ಬಿಡ್ಲಿ ಅವರು. ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ, ಎಲ್ಲಾಗಿದೆ, ಹೇಗಾಗಿದೆ, ಯಾವ ದೇಶದಿಂದ ಬಂದಿದೆ, ಯಾವ ದೇಶಕ್ಕೆ ಹೋಗಿದೆ? 1 ದಶಕ ಆಯ್ತು ಸರ್ ಇದೇ ಹೇಳ್ತಾ ಇದಾರಲ್ಲ. ಚಾರ್ಜ್ ಶೀಟ್ ಸಲ್ಲಿಸ್ತೀನಿ ಅಂತ ಇದ್ದಾರೆ, ಅವ್ರು ಕೊಡ್ಬೇಕಲ್ಲ ಏನಾದ್ರು ಅಲ್ಲಿ. ರಾಬರ್ಟ್ ವಾದ್ರಾ ಅವರಿಗೆ ಮತ್ತೊಮ್ಮೆ ಕರೆದೆ. ಈಗ ರಾಬರ್ಟ್ ವಾದ್ರಾ ಅವರಿಗೆ ಎಷ್ಟು ಸರಿ ಕರೆಸಿದ್ರು ಹೇಳಿ? ಅವ್ರಿಗೆ ಏನಂತ ಹೇಳಿದ್ರು? ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ನೆನಪಿದ್ಯಾ? 11 ವರ್ಷದ ಹಿಂದೆ ಇದ್ರ ಮೇಲೆ ಇವ್ರು ಚುನಾವಣೆ ನಡೆಸಿದ್ರಲ್ವಾ? CWG, ಏನೋ ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, 2G ಸ್ಕ್ಯಾಮ್ ಇರ್ಬೋದು, ಅತ್ಯಂತ ಭ್ರಷ್ಟ ಸರ್ಕಾರ UPA ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವ್ದಾದ್ರು ಒಂದನ ಪ್ರೂವ್ ಆಗಿದೆ ಹೇಳಿ ಇವತ್ತು? ಸೊ ಆದ್ರಿಂದ ನಾನು ಹೇಳ್ದಂಗೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತಿತ್ವ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು, ಅವಾಗ ಇದೆಲ್ಲಾನು ಬರುತ್ತೆ. ನಿಮಗೆ ನಿಜವಾಗ್ಲೂ ಐಟಿ ಇಡಿ ದಾಳಿ ಮಾಡ್ಬೇಕಾಗಿದ್ದು ಎಲ್ಲಿ ಗೊತ್ತಾ? ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ದಾಳಿ ಮಾಡ್ಬೇಕು ಬಿಜೆಪಿಗೆ. ಹೆಂಗ್ ಸರ್ ಅವರಿಗೆ 3,000-4,000 ಕೋಟಿ ರೂಪಾಯಿ ಅವರಿಗೆ ದೇಣಿಗೆ ಸಿಗುತ್ತೆ ಬಿಜೆಪಿ ಸರ್ಕಾರಕ್ಕೆ? ಯಾವ ರೀತಿ RSS ಅವರದು ಹೊಸ ಕಟ್ಟಡ 150-300-200 ಕೋಟಿ ರೂಪಾಯಿ ಎಲ್ಲಿಂದ ಬಂತಿದ್ದು ಸಂಸ್ಥೆಗೆ ದುಡ್ಡು? RSS ಸಂಸ್ಥೆಗೆ 600 ಕಚೇರಿಗಳು ಕಟ್ಟಿದ್ದಾರೆ ಡಿಸ್ಟ್ರಿಕ್ಟ್ಗಳಲ್ಲಿ. 600 ಡಿಸ್ಟ್ರಿಕ್ಟ್ಗಳಲ್ಲಿ ಬಿಜೆಪಿ ಅವರು ಐಷಾರಾಮಿ ಕಚೇರಿಗಳನ್ನ ಕಟ್ಟಿಸಿದ್ದಾರೆ. ಎಲ್ಲಿಂದ ಬಂತು ಇದು ದುಡ್ಡು? ಇವರಿಗೆ ಐಟಿ ಇಡಿ ಇಲ್ವಾ? RSS ನವರಿಗಿಲ್ವಾ? 13 ಮಾಲೆ 14 ಮಾಲೆ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ. ಎಲ್ಲಿಂದ ಬಂತ್ರಿ ದುಡ್ಡು? ಎಲ್ಲಿಂದ ಬರುತ್ತೆ ದುಡ್ಡು ಇವರಿಗೆ? 75,000 ಜನ ದೇಣಿಗೆ ಕೊಟ್ಟಿದಾರಂತೆ RSS ಅವರಿಗೆ. ಅದು ತನಿಖೆ ಆಗೋದು ಬೇಡವಾ? ಐಟಿ ಪಾರದರ್ಶಕತೆ ಇರ್ಬೇಕು, ತೋರಿಸಬೇಕು ಅಂದ್ರೆ ಫಸ್ಟ್ RSS ಕಚೇರಿಗಳನ್ನ ರೈಡ್ ಮಾಡಿಸಿ ನೋಡೋಣ. ಕಾನೂನು ಇದೆ ಅಲ್ಲ ನಮಗೆ, ಇನ್ನೂ ಕೂಡ ದೇಶದ ಸಂವಿಧಾನ, ದೇಶದ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ನೋಡಿ, ಇವರೇ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ಲಿ, ನೋಡೋಣ ಏನೇನಿದೆ ಅಂತ. ಯಾರು ಬಂಧನ ಮಾಡ್ಲಿಕ್ಕೆ ಕಾನೂನು ಸಂವಿಧಾನ ಇಲ್ವಾ? ಮಾಡ್ಲಿ, ಏನ್ ಹೊಸದೇನ್ರಿ? ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಅಷ್ಟೇ ಅಲ್ಲ, ಅವ್ರ ಪೂರ್ವಜರು ಕೂಡ ಹೋಗಿದ್ದಾರೆ. ಮೋತಿಲಾಲ್ ನೆಹರು ಇರ್ಬೋದು, ಕಮಲಾ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಎಲ್ಲರೂ ಕೂಡ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ. ರಾಜೀವ್ ಗಾಂಧಿ ಅವರು ಇರ್ಬೋದು. ದೇಶದ ಐಕ್ಯತೆಗೋಸ್ಕರ ಇವತ್ತು 15-20 ಸಾವಿರ ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಯಾರಿಗೆ ಎದುರಿಸ್ತಾ ಇದ್ದಾರೆ ಇವರು? ನಮ್ಮ ಪಕ್ಷದಲ್ಲಿ ಮತ್ತೆ ನಮ್ಮ ನಾಯಕರಲ್ಲಿ ಬದ್ಧತೆ ಇದೆ. ಇವ್ರು ಏನ್ ಮಾಡಿದ್ರು ನಮ್ಮ ನಾಯಕರಿಗಿರ್ಬೋದು, ನಮ್ಮ ಪಕ್ಷಕ್ಕಿರ್ಬೋದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಈ ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಸೆನ್ಸಸ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಸಾರ್ವಜನಿಕರಲ್ಲಿ.
ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂತ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನ ಎತ್ತಿಡುವಂತ ಕೆಲಸ ಮಾಡಬೇಕಾಗಿರುವಂತ ಸಮೀಕ್ಷೆ ಇದೆ ಅಷ್ಟೇ. ಅದು ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ಅದನ್ನ ಪರಿಷ್ಕರಣೆ ನಾಳೆ ಕ್ಯಾಬಿನೆಟ್ ನಲ್ಲಿ ಆಗುತ್ತೆ. ಯಾಕಷ್ಟು ಅವಸರ ಪಡ್ತಾ ಇದ್ದಾರೆ ಎಲ್ಲರೂ? ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಪ್ರಶ್ನೆ ಅಲ್ಲ. ಇದು ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಅಂತ ಒಂದು ನೋಡುವ ಸಮೀಕ್ಷೆ ಅಷ್ಟೇ. ವಿರೋಧ ಅದ್ರಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಇದ ಮೇಲೆ ವಿರೋಧ ಮಾಡ್ಲಿ. ಯಾವುದೋ ಒಂದು ಸಮೀಕ್ಷೆ ಬಂದ ತಕ್ಷಣ ಅದು ಕಲ್ಲಲ್ಲಿ ಕೆತ್ತದಂಗೆ ಆಗೋದಿಲ್ಲ ಅಲ್ಲ. ಅವ್ರು ಕೊಟ್ಟಿರೋ 10 ಶಿಫಾರಸು ನಾವು ತಗೋಬೇಕಂತ ಏನಿದೆ? 10 ರಿಜೆಕ್ಟ್ ಮಾಡಬಹುದು. ಸಮೀಕ್ಷೆನು ಅದರಲ್ಲಿ ಉತ್ತಮವಾದಂತ ಶಿಫಾರಸುಗಳಿದ್ರೆ ಅದನ್ನು ಅಳವಡಿಸ್ಕೋಬಹುದು. ಯಾಕಷ್ಟ ಆತಂಕ ಅಥವಾ ಆತುರದಲ್ಲಿದ್ದಾರೆ ಎಲ್ಲರೂ? ನೋಡಿ, ಅದೇನೇ ಇದ್ರು ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆದಂಗೆ ಅನಿಸಿದ್ರೆ ಅದನ್ನ ಲೋಪಗಳನ್ನ ತಿದ್ದುಪಡಿ ಮಾಡುವಂತ ಕೆಲಸ ಮಾಡೋಣ. ನೋಡಿ, ಯಾರು ಪ್ರತಿಷ್ಠೆ ಪ್ರಶ್ನೆ ಅಲ್ವೇ ಅಲ್ಲ ಸರ್. ಇದು ಯಾರು ದಲಿತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ, ಅಲ್ಪಸಂಖ್ಯಾತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ, ಹಿಂದುಳಿದ ವರ್ಗದವರಿಗೆ ಅಥವಾ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಎದುರು ಹಾಕೋಣ ಪ್ರಶ್ನೆ ಇಲ್ಲ. ಈಗ ಒಂದು ನೀತಿ ಮಾಡಬೇಕಾದ್ರೆ ಅದಕ್ಕೆ ದತ್ತಾಂಶ ಬೇಕಲ್ವಾ? ಆ ದತ್ತಾಂಶ ಹೆಂಗ್ ಪಡಿಬೇಕು? ಸಮೀಕ್ಷೆ ಮುಖಾಂತರನೇ ಪಡಿಬೇಕು, ಸೆನ್ಸಸ್ ಮುಖಾಂತರ ಪಡಿಬೇಕು. ಸೊ ನಾವು ದತ್ತಾಂಶ ಪಡೆಯೋದು ತಪ್ಪಂದ್ರೆ ನಾವು ಆಡಳಿತ ಹೆಂಗ್ ಕೊಡಕ್ ಸಾಧ್ಯ ಆಗುತ್ತೆ? See, whenever there is, when people start questioning about price rise, whenever there is economic crisis, whenever there is huge job loss, whenever there is failure of foreign policy, whenever there is huge number of population questioning the BJP government. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.